Namaste students. Once again, I welcome all of you to the computer science class. In the previous class, we were discussing about evolutions of computers. How human being invented different types of machines to do calculations, to save time, and how those inventions led to the modern day computer. We have seen, right? Abacus, Napier's bones, Leibniz calculator, differential engine, analytical engine, etc. 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 So inventions of those machines led to the modern day computers. In the modern day computers, we see different generations. ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಹೌ ದೇ ವರ್ಕ್, ಅದರಲ್ಲಿರುವಂತಹ electronic devices based on the main functional components or working component in that computer. The computers are divided based on their development. They are divided into 5 generations. 5 ಪೀಳಿಗೆಗಳು, 5 generations ಆಗಿ computers ಅನ್ನ based on their development, based on the electronic devices used within the computer, they are divided. This is very important in the point of examination. Normally, a 5 marks question will be asked from this generations of computer section. So we will see one by one the 5 generations. First one is the first generation of computer. The first generation of computer. This first generation comes in the duration 1940 to 1956. 1940ರಿಂದ 1956ರ ಮಧ್ಯೆ ಬರುವಂತದ್ದು ಫಸ್ಟ್ ಜನರೇಷನ್ ಕಂಪ್ಯೂಟರ್. ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಗುಣಲಕ್ಷಣಗಳನ್ನು ನೀವು ನೋಡಿದರೆ, ಇಲ್ಲಿ ಒಂದಷ್ಟು ನಾನು ಪಟ್ಟಿಯನ್ನು ಕೊಟ್ಟಿದ್ದೇನೆ, ಡೀಟೇಲ್ ಲಿಸ್ಟ್ ಅನ್ನು ಕೊಟ್ಟಿದ್ದೇನೆ. ಓಕೆ, ಆ ಲಿಸ್ಟ್ ಅನ್ನ ಹೇಳುವ ಮೊದಲು ಆ ಕಂಪ್ಯೂಟರ್ಸ್ ಹೇಗೆ ಇದ್ವು ಅಂತ ಪಿಕ್ಚರ್ಸ್ ಅನ್ನು ನೋಡಬಹುದು. ನಾವು ಕಂಪ್ಯೂಟರ್ ಅಂದ ತಕ್ಷಣ ನಮ್ಮ ಕಣ್ಣಿಗೆ, ನಮ್ಮ ಇಮ್ಯಾಜಿನೇಷನ್ಗೆ ಬರುವಂತದ್ದು ಒಂದು ಸ್ಕ್ರೀನ್, ಅದರ ಮುಂದೆ ಒಂದು ಕೀಬೋರ್ಡ್, ಒಂದು ಮೌಸ್, ಪಕ್ಕದಲ್ಲಿ ಒಂದು ಸ್ಪೀಕರ್ ಅಥವಾ 2 ಸ್ಪೀಕರ್, ಒಂದು CPU. ಕರೆಕ್ಟ್, ಇದು ನಮ್ಮ ಮೈಂಡ್ಗೆ ಕಂಪ್ಯೂಟರ್ ಅಂತ ಹೇಳಿದ ತಕ್ಷಣ ಬರುವಂತದ್ದು. ಬಟ್ ಫಸ್ಟ್ ಜನರೇಷನ್ ನಲ್ಲಿ ಕಂಪ್ಯೂಟರ್ ಅಂತ ಅಂದ್ರೆ ಆವಾಗಿನ ಹ್ಯೂಮನ್ಸ್ ದೇ ವರ್ ರೆಫರಿಂಗ್ ಟು ದಿಸ್ ಲಾರ್ಜ್ ಮೆಷಿನ್. ಈ ಲಾರ್ಜ್ ಮೆಷಿನ್ ಇಲ್ಲೆಲ್ಲ ಕಾಣ್ತಾ ಇದೆ ನಮಗೆ, ಇದನ್ನ ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ಸಿ, ಒಂದು ಹಾಲ್ ಅಲ್ಲಿ, ಒಂದು ಬಿಗ್ ಹಾಲ್ ಅಲ್ಲಿ ದೀಸ್ ಎಲೆಕ್ಟ್ರಾನಿಕ್ ಡಿವೈಸಸ್ were kept. They all are interconnected. Using this electronic device, they were used to perform complex mathematical operations. ಈ ಡಿವೈಸ್ಗಳನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅನ್ನ ಬಿಲ್ಡ್ ಮಾಡಲಾಯಿತು. ಈ ಕಂಪ್ಯೂಟರ್ ವಾಸ್ ಆಕ್ಯುಪೈಯಿಂಗ್ ಎ ಬಿಗ್ ಹಾಲ್. ಒಂದು ದೊಡ್ಡ ಹಾಲ್ ನಲ್ಲಿ ಈ ಕಂಪ್ಯೂಟರ್ ಅನ್ನ ಅಸೆಂಬಲ್ ಮಾಡಲಾಗ್ತಾ ಇತ್ತು. ಒಂದು ಕ್ವಶನ್ ಬರುತ್ತೆ, ವಾಟ್ ಇಸ್ ದ ಮೇನ್ ಕಾಂಪೊನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್? ಯುವರ್ ಆನ್ಸರ್ ಈಸ್, ಇಟ್ ಈಸ್ ವ್ಯಾಕ್ಯೂಮ್ ಟ್ಯೂಬ್. ಹಿಯರ್ ಯು ಕ್ಯಾನ್ ಸಿ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ದಿಸ್ ಇಸ್ ಕಾಲ್ಡ್ ಎಸ್ ವ್ಯಾಕ್ಯೂಮ್ ಟ್ಯೂಬ್. ಈ ವ್ಯಾಕ್ಯೂಮ್ ಟ್ಯೂಬ್ ಒಳಗಡೆ ಸರ್ಕ್ಯೂಟ್ಸ್ ಆರ್ ದೇರ್. ಯೂಸಿಂಗ್ that circuit, computer can do various operations. ಇಂಥ ಸುಮಾರು ವ್ಯಾಕ್ಯೂಮ್ ಟ್ಯೂಬ್ಸ್ was needed. Lot of vacuum tubes will perform mathematical operations. So ಇಂಥ ಸುಮಾರು ವ್ಯಾಕ್ಯೂಮ್ ಟ್ಯೂಬ್ಸ್ ಬೇಕಾಗ್ತಾ ಇತ್ತು.
ಸ್ಟೋರ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಬೇಕಾಗ್ತಾ ಇತ್ತು. ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಬೇಕಾಗ್ತಾ ಇತ್ತು. ಇನ್ಪುಟ್ ಕೊಡೋದಕ್ಕೆ ಪಂಚ್ಡ್ ಕಾರ್ಡ್ಸ್, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೇವಲ್ವಾ, ಪಂಚ್ಡ್ ಕಾರ್ಡ್ಸ್ ಅನ್ನ ಇನ್ಪುಟ್ ಕೊಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಈಗಿನ ತರ ಕೀಬೋರ್ಡ್ ಎಲ್ಲ ಇರಲಿಲ್ಲ, ಮೌಸ್ ಇರಲಿಲ್ಲ. ಪಂಚ್ಡ್ ಕಾರ್ಡ್ ಮೂಲಕ ಇನ್ಪುಟ್ ದೇ ವರ್ ಗಿವಿಂಗ್. ಓಕೆ, ಕಮ್ ಟು ದ ಪಾಯಿಂಟ್ಸ್. ಲೆಟ್ಸ್ ಕಮ್ ಟು ದ ಪಾಯಿಂಟ್ಸ್. ಆಗ್ಲೇ ಹೇಳಿದೆ, ದೇ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ಸರ್ಕ್ಯೂಟ್ಸ್ ಅಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ಮೆಮೊರಿ. ದೊಡ್ಡ ದೊಡ್ಡ ಮ್ಯಾಗ್ನೆಟಿಕ್ ಡ್ರಮ್ಸ್ ಅಂಡ್ ವ್ಯಾಕ್ಯೂಮ್ ಟ್ಯೂಬ್ಸ್. Because of that, it was taking large entire rooms. It was very expensive. ಅಲ್ಲಿ ಸುಮಾರು ಎಲೆಕ್ಟ್ರಾನಿಕ್ ವಸ್ತುಗಳಿದಾವೆ. ಸೊ ಹಾಗಾಗಿ electricity consumption was also very much higher. ಅದಕ್ಕೆ ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾನೇ ಬೇಕಾಗ್ತಾ ಇತ್ತು. ಸೊ ಕರೆಂಟ್ ಜಾಸ್ತಿ ಬೇಕಾಗ್ತಾ ಇದ್ದ ಕಾರಣ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಹೀಟ್. ನೀವು ಮೊಬೈಲ್ ಅನ್ನ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ ಮೊಬೈಲ್ ಬಿಸಿ ಆಗತ್ತೆ. ಟಿವಿಯನ್ನ ತುಂಬಾ ಹೊತ್ತು ಆನ್ ಇಟ್ಟು ಟಿವಿ ಬಿಸಿ ಆಗತ್ತೆ. ಅದೇ ತರಹ ಇಲ್ಲಿ ಕೂಡ ಅದು ಲಾಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇತ್ತು. ಬಿಕಾಸ್ ಆಫ್ ದಟ್ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಹೀಟ್. ಹೀಟ್ ಆದಾಗ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಎರರ್ಸ್. ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಕಂಪ್ಯೂಟರ್ ಒಂದು ವರ್ಕ್ ಅನ್ನ ಮಾಡಬೇಕಿದ್ರೆ ಇಟ್ ನೀಡ್ಸ್ ಸಾಫ್ಟ್ವೇರ್ಸ್ ಆರ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ ಇಸ್ ವಾಟ್? ಇಟ್ ಇಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಟೆಲ್ಸ್ ದ ಕಂಪ್ಯೂಟರ್ ಹೌ ಟು ಡೂ ಎ ಟಾಸ್ಕ್. ಒಂದು ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕಂಪ್ಯೂಟರ್ಗೆ ಹೇಳುತ್ತೆ. ಆ ಪ್ರೋಗ್ರಾಮ್ ಅನ್ನ ಬರೆಯೋದು ಯಾರು? ಪ್ರೋಗ್ರಾಮ್ ಅನ್ನ ಬರೆಯೋದು ನಾವು, ಹ್ಯೂಮನ್ ಬೀಯಿಂಗ್ಸ್. ಓಕೆ, ಆ ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದಾವೆ. ನಾವು ಮಾತಾಡೋದಕ್ಕೆ ಕನ್ನಡ, ಹಿಂದಿ, ಇಂಗ್ಲಿಷ್ ಬಳಸ್ತೀವಲ್ಲ, ಹಾಗೇನೆ ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಅರ್ಥ ಆಗ್ಲಿಕ್ಕೆ ಅದರದ್ದೇ ಆದ ಸಮ್ ಲ್ಯಾಂಗ್ವೇಜಸ್ ಆರ್ ದೇರ್. ದೋಸ್ ಲ್ಯಾಂಗ್ವೇಜಸ್ ಆರ್ ಕಾಲ್ಡ್ as programming languages. In the beginning stage, that is in the first generation, machine level language was used. ಏನಿದು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್? ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಗತ್ತೆ ನಿಮಗೆ. ಓಕೆ, machine level language is very much difficult to understand for a human, but it was used in that time. And input, how input ಕೊಡ್ತಾ ಇದ್ರು, ಹೇಗೆ ಕೊಡ್ತಾ ಇದ್ರು? using punched cards and paper tape. And output ಗೆ ಪ್ರಿಂಟ್ ಔಟ್ಸ್ ಬರ್ತಾ ಇತ್ತು. These are the very important points. ನೋಟ್ಸ್ ಅಲ್ಲಿ ಮತ್ತೆ ಕೊಡ್ಲಿಕ್ಕಿದೆ ನಾನು, ಆದ್ರೂ ಒಮ್ಮೆ ಇದನ್ನ ನೋಡ್ಕೊಳ್ಳಿ. ಇದಕ್ಕೆ ಎಕ್ಸಾಂಪಲ್ ಕೇಳಬಹುದು. ಎಕ್ಸಾಂಪಲ್ಸ್ ಆರ್ UNIVAC and ENIAC computers are examples of first generation computer. UNIVAC and ENIAC. ENIAC ಅಂದ್ರೆ electronic numerical integrator and calculator. Okay, then so first generation alli there are lot of problems. To overcome those problems, second generation computers were developed. We will see second generation computers. So first generation ಅಲ್ಲಿ ಏನಿತ್ತು ಮಕ್ಕಳೇ? ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು ಅಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಇದಕ್ಕೆ ಹೆಚ್ಚಿನ ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗ್ತಾ ಇತ್ತು. ಸೊ ಬಿಕಾಸ್ ಆಫ್ ದಟ್ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಲಾಟ್ಸ್ ಆಫ್ ಹೀಟ್ ಅಂಡ್ ಇಟ್ ವಾಸ್ ಕಾಸ್ಟ್ಲಿ ಅಂಡ್ ಇಟ್ ವಾಸ್ ಸ್ಲೋ. ಸೈಂಟಿಫಿಕ್ ಇನ್ವೆನ್ಷನ್ ಆದ ಹಾಗೆ ಈ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಟ್ರಾನ್ಸಿಸ್ಟರ್ ಅನ್ನುವಂತ ಒಂದು ಸಣ್ಣ ಡಿವೈಸ್. ಸಿ ದಿಸ್ ಇಸ್ ಸ್ಮಾಲ್, ರೈಟ್? ಕಂಪೇರ್ ಟು ವ್ಯಾಕ್ಯೂಮ್ ಟ್ಯೂಬ್, ದಿಸ್ ಇಸ್ ಸ್ಮಾಲರ್. ಸೊ ದಿಸ್ ಟ್ರಾನ್ಸಿಸ್ಟರ್ ಈಸ್ ರಿಪ್ಲೇಸ್ಡ್. ಯಾವುದನ್ನ ರಿಪ್ಲೇಸ್ ಮಾಡ್ತದೋ? ವ್ಯಾಕ್ಯೂಮ್ ಟ್ಯೂಬ್ ಅನ್ನ ರಿಪ್ಲೇಸ್ ಮಾಡ್ತು. ವ್ಯಾಕ್ಯೂಮ್ ಟ್ಯೂಬ್ ನ ಬದಲಿಗೆ ಟ್ರಾನ್ಸಿಸ್ಟರ್ ಅನ್ನೋ ಈ ಸ್ಮಾಲ್ ಡಿವೈಸ್ ಯೂಸ್ ಮಾಡಿದ್ರು. ಸೊ ಏನಾಯ್ತು ಅವಾಗ? ಕಂಪ್ಯೂಟರ್ ಸೈಜ್ ನೋಡಿ ಒಂದು ಸ್ವಲ್ಪ ಕಡಿಮೆ ಆಯಿತು. ಇಡೀ ರೂಮ್ ಅನ್ನ ಆಕ್ಯುಪೈ ಮಾಡ್ತಿದ್ದಂತಹ ಕಂಪ್ಯೂಟರ್ ಅರ್ಧ ರೂಮಿಗೆ ಬಂತು, ಅರ್ಧ ಹಾಲಿಗೆ ಬಂತು. ಕನ್ಸ್ಯೂಮ್ಡ್ ಲೆಸ್ ಎಲೆಕ್ಟ್ರಿಸಿಟಿ, ಕಡಿಮೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಯೂಸ್ ಮಾಡ್ತು. ಓಕೆ, ದೆನ್ ಹೆಚ್ಚು ಹೀಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ
ಅಂಡ್ ಇಟ್ ವಾಸ್ ಫಾಸ್ಟ್. ಫಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಫಾಸ್ಟ್. ಇನ್ಪುಟ್ ಕೊಡ್ಲಿಕ್ಕೆ ಸೇಮ್ ಪಂಚ್ಡ್ ಕಾರ್ಡ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು ಅಂಡ್ ಔಟ್ಪುಟ್ ಪ್ರಿಂಟ್ಔಟ್ ಮೂಲಕ ಬರ್ತಾ ಇತ್ತು. ಆಗ ಹೇಳಿದೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅನ್ನ ಆಪರೇಟ್ ಮಾಡಲಿಕ್ಕೆ ಅದರ ಪ್ರೋಗ್ರಾಮಿಂಗ್ಗೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ which is very difficult to understand was used. Here for programming, for operational purpose, high level languages were used. For example, COBOL and Fortran. ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ನಾವು ಯಾವ್ದಾರ ಹಿಂದಿ, ಕನ್ನಡ, ಇಂಗ್ಲಿಷ್ ಎಲ್ಲ ಮಾತಾಡ್ತೇವಲ್ಲ, ಹಾಗೇನೆ ಕಂಪ್ಯೂಟರ್ಗೆ ಅರ್ಥ ಆಗುವಂತ ಭಾಷೆಗಳು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅದರಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೋಬಾಲ್ ಮತ್ತೆ ಫೋರ್ಟ್ರಾನ್ ಅನ್ನ ಆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಯೂಸ್ ಮಾಡ್ತು. ಇದು ಹ್ಯೂಮನ್ ಬೀಯಿಂಗ್ಸ್ ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸುಲಭವಾಗಿತ್ತು. ವಾಪಸ್ ಇನ್ನೊಮ್ಮೆ ಹೇಳ್ತಿದ್ದೀನಿ ಕೇಳಿ. ಟ್ರಾನ್ಸಿಸ್ಟರ್ಸ್ ವ್ಯಾರ್ ರಿಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಅಲ್ಲಿ ಇತ್ತು, ಸೆಕೆಂಡ್ ಗೆ ಟ್ರಾನ್ಸಿಸ್ಟರ್ ಬಂತು. ಇಲ್ಲಿ ಒಂದೊಂದು ನೆನಪಲ್ಲಿ ಇಟ್ಕೊಳ್ಬೇಕು. ಎ ಲಾಟ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ ಇಟ್ಕೊಳ್ಳಿಕ್ಕೆ ನಮಗೆ ತುಂಬಾನೇ ಜಾಗ ಬೇಕಾಗುತ್ತೆ. ಬಟ್ ಟ್ರಾನ್ಸಿಸ್ಟರ್ ಸೈಜ್ ಸಣ್ಣದು, ಸೊ ಇಟ್ ವಾಸ್ ಇನ್ ದ ರಿಕ್ವೈರ್ಮೆಂಟ್ ಆಫ್ ಸ್ಮಾಲ್ ರೂಮ್ಸ್ ಆರ್ ಹಾಫ್ ಪೋರ್ಷನ್ ಆಫ್ ರೂಮ್. ಸೈಜ್ ಸಣ್ಣದಾಯಿತು. ಇನ್ಪುಟ್ಗೆ ಪಂಚ್ಡ್ ಕಾರ್ಡ್ಸ್, ಔಟ್ಪುಟ್ಗೆ ಪ್ರಿಂಟ್ ಔಟ್. ಆಪರೇಷನ್ ಅಲ್ಲಿಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ಅದು ಯೂಸ್ ಮಾಡ್ತು. ಓಕೆ, ನೆಕ್ಸ್ಟ್ ಥರ್ಡ್ ಜನರೇಷನ್ 1964 ಇಂದ 1971 ಮಧ್ಯೆ ಇವಾಲ್ವ್ ಆದಂತ ಡೆವಲಪ್ ಆದಂತಹ ಕಂಪ್ಯೂಟರ್ಸ್ ಅನ್ನ ನಾವು ಥರ್ಡ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಸೊ ಈ ಕಂಪ್ಯೂಟರ್ ನೀವು ನೋಡಿದ್ರೆ ಆವಾಗಿನ ಕಾಲಕ್ಕೆ that time normal people also able to use computers. ನಾರ್ಮಲ್ ಪೀಪಲ್ ಕೂಡ ಯೂಸ್ ಮಾಡುವಂತಹ ಅಂದ್ರೆ ಟೇಬಲ್ ಟಾಪ್ ಕಂಪ್ಯೂಟರ್ಸ್ ಬಂತು. ಅರ್ಧ ರೂಮಿಗೆ ಬಂದಿದ್ದಂತಹ ಕಂಪ್ಯೂಟರ್ ನಮ್ಮ ಟೇಬಲ್ ಮೇಲೆ ಬಂತು. ಅಷ್ಟು ಸೈಜ್, ಅದರ ಸೈಜ್ ಹೇಗೆ ಚಿಕ್ಕದಾಯಿತು? ಹೌ ದಟ್ ಬಿಗ್ಗರ್ ಸೈಜ್ ಗಾಟ್ ರೆಡ್ಯೂಸ್ಡ್ ಇಂಟು ಸ್ಮಾಲರ್ ಸೈಜ್. ಸಿ, transistors got replaced by this IC, integrated circuits. ಟ್ರಾನ್ಸಿಸ್ಟರ್ ಗಿಂತಲೂ ಚಿಕ್ಕದು ಯಾವುದು? ಐಸಿ. ಅಥವಾ ಹೀಗೂ ಹೇಳಬಹುದು, ನೂರಾರು ಟ್ರಾನ್ಸಿಸ್ಟರ್ಗಳನ್ನ ಒಂದು ಇಷ್ಟು ದೊಡ್ಡ, ಇಷ್ಟು ಸಣ್ಣ ಐಸಿ ಒಳಗಡೆ ನಾವು ಅಸೆಂಬಲ್ ಮಾಡಬಹುದು. ಹಾಗೆ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನೂರಾರು ಟ್ರಾನ್ಸಿಸ್ಟರ್ಸ್ ಮಾಡುವ ಕೆಲಸವನ್ನ ಈ ಸಿಂಗಲ್ ಐಸಿ ಮಾಡತ್ತೆ. ನೂರಾರು ಟ್ರಾನ್ಸಿಸ್ಟರ್ ಮಾಡುವಂತ ಕೆಲಸವನ್ನ ಏನ್ ಮಾಡುತ್ತೆ? ಸಿಂಗಲ್ ಐಸಿ ಮಾಡುತ್ತೆ. ಹಾಗಿದ್ರೆ ತುಂಬಾ ಟ್ರಾನ್ಸಿಸ್ಟರ್ ಬೇಡ, ಸೈಜ್ ಮತ್ತಷ್ಟು ಚಿಕ್ಕದಾಯಿತು. ಟೇಬಲ್ ಟಾಪ್ ಸೈಜ್ಗೆ ನಮ್ಮ ಕಂಪ್ಯೂಟರ್ಸ್ ಬಂದವು. ಸೊ ಸ್ಪೀಡ್ ಹೆಚ್ಚಾಯಿತು. ಆಮೇಲೆ ಹೀಟ್ ಪ್ರೊಡಕ್ಷನ್ ಕಡಿಮೆ ಆಯಿತು. ಕಾಸ್ಟ್ ಕೂಡ ಕಡಿಮೆ ಆಯಿತು. ನಾರ್ಮಲ್ ಪೀಪಲ್ ವರ್ ಯೂಸ್ ಟು ಯೂಸ್ ದೀಸ್ ಕಂಪ್ಯೂಟರ್ಸ್. ಇನ್ಪುಟ್ ಕೊಡೋದಕ್ಕೆ ಕೀಬೋರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಮಾನಿಟರ್ಸ್ ಬಂತು. ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ಗೆ ಬಂತು. ನಾರ್ಮಲ್ ಪೀಪಲ್ ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡುವಾಗ ಆಯಿತು. ಓಕೆ, ದಿಸ್ ಈಸ್ ಥರ್ಡ್ ಜನರೇಷನ್. ಫಸ್ಟ್ ಜನರೇಷನ್ ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ನಲ್ಲಿ ಟ್ರಾನ್ಸಿಸ್ಟರ್, ಥರ್ಡ್ ಜನರೇಷನ್ ನಲ್ಲಿ ಐಸಿ ಆರ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್. Next we will move on to fourth generation. Fourth generation. Okay. What is fourth generation? We will see that. In the fourth generation computers, microprocessor was used. Microprocessor was used. ಇದರ ಡ್ಯೂರೇಷನ್ ಬರುವಂತದ್ದು 1971 ಅಲ್ಲಿಂದ ಪ್ರೆಸೆಂಟ್ 1971ರಿಂದ ಹಿಡಿದು ಈಗ ನಾವು ಯೂಸ್ ಮಾಡ್ತಾ ಇರುವಂತಹ ಕಂಪ್ಯೂಟರ್ ವರೆಗೆ ದಿಸ್ ಕಮ್ಸ್ ಅಂಡರ್ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಸಿ, ನಾವು ಯೂಸ್ ಮಾಡುವಂತ ಕಂಪ್ಯೂಟರ್ ಸ್ಕ್ರೀನ್ ಇದೆ,
CPU ಇದೆ, ಮೌಸ್ ಅಂಡ್ ಕೀಬೋರ್ಡ್ ಎಕ್ಸೆಟ್ರಾ. ಇದರಲ್ಲಿ ಏನು ಬಂತು, ಥರ್ಡ್ ಜನರೇಷನ್ ನಲ್ಲಿ IC ಇಂಟಗ್ರೇಟೆಡ್ ಸರ್ಕ್ಯೂಟ್ ಇತ್ತಲ್ವಾ, ಆ ಇಂಟಗ್ರೇಟೆಡ್ ಸರ್ಕ್ಯೂಟ್ ವಾಸ್ ರಿಪ್ಲೇಸ್ಡ್ ಬೈ ಮೈಕ್ರೋ ಪ್ರೊಸೆಸರ್. 100 ICಗಳು ಮಾಡುವಂತಹ ಕೆಲಸವನ್ನ ಒಂದು ಸಿಂಗಲ್ ಮೈಕ್ರೋ ಪ್ರೊಸೆಸರ್ ಮಾಡುತ್ತಾ ಇದೆ. Thousands of ICs, works of thousands of ICs can be done using a single microprocessor. So ಇವಾಗ ಏನಾಯ್ತು ಮಕ್ಕಳೇ, 100 ICಗಳಿಗೆ ಬೇಕಾದ ಜಾಗ ಅಗತ್ಯ ಇಲ್ಲ. That space for hundreds of ICs is not necessary. We can use a single chip, microprocessor. So space ನಿಮ್ಮ ಕಂಪ್ಯೂಟರ್ ಹೋಲ್ ಸಿಸ್ಟಮ್ ಅಲ್ಲಿ ಸೇವ್ ಆಯಿತು. ಸೊ ಕಂಪ್ಯೂಟರ್ ಸೈಜ್ ರೆಡ್ಯೂಸ್ ಆಯಿತು. ಈ ಜನರೇಷನ್ ನಲ್ಲಿ ಲ್ಯಾಪ್ಟಾಪ್ಸ್ ಬಂದವು. ಟೇಬಲ್ ಟಾಪ್ ಇದ್ದದ್ದು, ಡೆಸ್ಕ್ಟಾಪ್ ಇದ್ದದ್ದು, ಲ್ಯಾಪ್ಟಾಪ್ ಬಂತು. ಲ್ಯಾಪ್ಟಾಪ್ ಅನ್ನು ನಾವು ಕ್ಯಾರಿ ಮಾಡಬಹುದು. ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ ಡಿವೈಸಸ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಂಡ್ ಈಗಿನ ಸ್ಮಾರ್ಟ್ ಫೋನ್ಸ್. ಓಕೆ, ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ ನೋಡಿ, ಇನ್ಪುಟ್ ಯೂನಿಟ್ ಇದೆ, ಔಟ್ಪುಟ್ ಇದೆ, ಮೆಮೊರಿ ಇದೆ, ಪ್ರೊಸೆಸಿಂಗ್ ಯೂನಿಟ್ ಇದೆ. ಸೊ ಇಟ್ ಈಸ್ ಆಲ್ಸೋ ಎ ಕಂಪ್ಯೂಟರ್. ಸ್ಮಾರ್ಟ್ ಫೋನ್ ಇಸ್ ಆಲ್ಸೋ ಎ ಕಂಪ್ಯೂಟರ್. Integrated circuits are replaced by microprocessors. Okay, ಇದರ main characteristics we will see. First is microprocessor were used. First generation ನಲ್ಲಿ ಎಂಟೈರ್ ರೂಮ್, ಇಡೀ ಹಾಲ್ ಅಲ್ಲಿ ಇದ್ದಂತ ಕಂಪ್ಯೂಟರ್ ಹ್ಯೂಮನ್ ನ ಕೈಯಲ್ಲಿ ಹಿಡ್ಕೊಳ್ಳುವಷ್ಟು ಸಣ್ಣದಾಯಿತು. ಸಣ್ಣದು ಕಂಪ್ಯೂಟರ್ ಆಯಿತು. 1981 ನಲ್ಲಿ ಹೋಮ್ ಯೂಸರ್ಸ್, ಮನೆಯಲ್ಲಿ ಯೂಸ್ ಮಾಡುವಂತಹ ಕಂಪ್ಯೂಟರ್ಸ್ಗಳು ಡೆವಲಪ್ ಆದವು. 1984 ಅಲ್ಲಿ ಆಪಲ್, ಸ್ಟೀವ್ ಜಾಬ್ಸ್ ಫೌಂಡ್ ಮಾಡಿದಂತಹ ಆಪಲ್ ಮ್ಯಾಕಿಂಟೋಶ್ ಅನ್ನುವಂತಹ ಕಂಪ್ಯೂಟರ್ ಅನ್ನ ಇನ್ವೆಂಟ್ ಮಾಡಿ ಅದನ್ನ ಜನರಲ್ ಪಬ್ಲಿಕ್ ಯೂಸ್ಗೆ ಕೊಡ್ತು. ಆಮೇಲೆ ಮೈಕ್ರೋಸಾಫ್ಟ್, ಲಿನಕ್ಸ್, IBM, ಬೇರೆ ಬೇರೆ ಸಿಸ್ಟಮ್ಗಳು, ಕಂಪ್ಯೂಟರ್ ಸಿಸ್ಟಮ್ಗಳು ಬರ್ತಾ ಹೋದ್ವು. ಥರ್ಡ್ ಮತ್ತೆ ಫೋರ್ತ್ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ಸ್ ವರ್ ಆಪರೇಟೆಡ್ ಯೂಸಿಂಗ್ ಕಮಾಂಡ್ ಪ್ರಾಂಪ್ಟ್ಸ್. ವಾಟ್ ಇಸ್ ಕಮಾಂಡ್ ಪ್ರಾಂಪ್ಟ್? ಯಾವುದೇ ಕೆಲಸವನ್ನ ಮಾಡಬೇಕಿದ್ರೆ ಯೂಸಿಂಗ್ ಕಮಾಂಡ್ಸ್, ಯೂಸಿಂಗ್ ಬೈ ಟೈಪಿಂಗ್ ಸಮ್ ಟೆಕ್ಸ್ಟ್. ನಾವು ಇವಾಗ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೀವಿ ಹೇಳಿ? ವಿ ಯೂಸ್ ಮೌಸ್ ಅಲ್ಲಿ ಕ್ಲಿಕ್ಸ್ ಅನ್ನ ಮಾಡ್ತೀವಿ. ರೈಟ್ ಕ್ಲಿಕ್ ಮಾಡಿದಾಗ ಕಾಪಿ, ಪೇಸ್ಟ್, ರೀನೇಮ್, ಮೂವ್ ಎಕ್ಸೆಟ್ರಾ ಬರುತ್ತೆ. ಕಮಾಂಡ್ ಅಲ್ಲಿ ಕಾಪಿಗೆ COPY ಅಂತ ಕಾಪಿ ಟೈಪ್ ಮಾಡಬೇಕಿತ್ತು. ಓಕೆ, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಿದ್ರೆ ಏನ್ ಮಾಡ್ತೀವಿ? ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಫೋಲ್ಡರ್ ಕೊಡ್ತೀವಲ್ಲ, ಕ್ಲಿಕ್ ಮಾಡ್ತೀವಿ. ಬಟ್ ಹಿಯರ್ MKDIR, ಮೇಕ್ ಡೈರೆಕ್ಟರಿ ಅನ್ನುವ ಕಮಾಂಡ್ಸ್ ಅನ್ನ ಟೈಪ್ ಮಾಡಬೇಕಿತ್ತು. ಯೂಸಿಂಗ್ ಟೈಪಿಂಗ್ ವಿ ವರ್ ಡೂಯಿಂಗ್ ಟಾಸ್ಕ್ಸ್. ಸೊ ಈ ಜನರೇಷನ್ ಅಲ್ಲಿ ಟೈಪ್ ಮಾಡಿ ಕಮಾಂಡ್ ಗಳನ್ನ ಕೊಡೋದ್ರ ಮೂಲಕ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಬಟ್ ಫೋರ್ತ್ ಜನರೇಷನ್ ಡೆವಲಪ್ ಆದ ಹಾಗೆ ವಿ ಆರ್ ಯೂಸಿಂಗ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಂದ್ರೆ ಮೌಸ್ ಅನ್ನು ಯೂಸ್ ಮಾಡಿಕೊಂಡು, ಕ್ಲಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಕೆಲಸವನ್ನು ಮಾಡುವಂಥದ್ದು. ಮೊಬೈಲ್ ಆದ್ರೆ ನಾವು ಟಚ್ ಮಾಡಿಕೊಂಡು ಕೆಲಸವನ್ನು ಮಾಡುವಂಥದ್ದು. ಒಂದು ಕೆಲಸ ಮಾಡಬೇಕಾದ್ರೆ ನಾವು ಅಲ್ಲಿ ಏನು ಟೈಪ್ ಮಾಡೋದಿಲ್ಲ, ಕಾಪಿಗೆ ಕಾಪಿ ಅಂತ ಟೈಪ್ ಮಾಡೋದಿಲ್ಲ. ದಟ್ ಈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಫೋರ್ತ್ ಜನರೇಷನ್ ಅಲ್ಲಿ ಹ್ಯಾಂಡ್ ಹೆಲ್ಡ್ ಡಿವೈಸ್ಗಳು, ಈಗಿನ ಲ್ಯಾಪ್ಟಾಪ್ಗಳು, ಈಗಿನ ಡೆಸ್ಕ್ ಟಾಪ್ಗಳು ಡೆವಲಪ್ ಆಯಿತು. ಓಕೆ, ಫೈನ್. ನೆಕ್ಸ್ಟ್ ಫಿಫ್ತ್ ಜನರೇಷನ್, 5ನೆಯ ಪೀಳಿಗೆ. ಏನಿದು 5ನೆಯ ಪೀಳಿಗೆ? ಸಿ, ನಾವು ಇವಾಗ ಇರುವಂತದ್ದು ಫೋರ್ತ್ ಜನರೇಷನ್. ಫೋರ್ತ್ ಜನರೇಷನ್ ಮತ್ತು ಫಿಫ್ತ್ ಜನರೇಷನ್ ನ ನಡುವಿನ ಒಂದು ಲಿಂಕ್ ಆಗಿ ನಾವೀಗ ಇದ್ದೇವೆ. ಸಾರಿ, ಫೋರ್ತ್ ಅಂಡ್ ಫಿಫ್ತ್ ನ ಆ ಒಂದು ಫೋರ್ತ್ ಎಂಡ್ಗೆ ಬರ್ತಾ ಇದೆ, ಫಿಫ್ತ್ ನ ಸ್ಟಾರ್ಟಿಂಗ್. ಆ ಸ್ಟೇಜ್ ಅಲ್ಲಿ ಇವಾಗ ಕಂಪ್ಯೂಟರ್ಸ್ ಇದಾವೆ.
ಏನಿದು ಫಿಫ್ತ್ ಜನರೇಷನ್. ಫಿಫ್ತ್ ಜನರೇಷನ್ ನಲ್ಲಿ ದ ವೆರಿ ಇಂಪಾರ್ಟೆಂಟ್ ಫೀಚರ್ ಇನ್ ಫಿಫ್ತ್ ಜನರೇಷನ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಅಂದ್ರೆ ಕಂಪ್ಯೂಟರ್ಸ್ ಗಳಿಗೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಬರ್ತಾ ಇದೆ. ನೀವು ನೋಡಿರ್ಬೋದು, ಇವಾಗಿನ ಹೊಸ ಸ್ಮಾರ್ಟ್ ಫೋನ್ಗಳನ್ನ ನಾವು ವಾಯ್ಸ್ ಹೇಳುವ ಮೂಲಕ ವಿ ಕ್ಯಾನ್ ಆಪರೇಟ್ ದ ಪ್ರೆಸೆಂಟ್ ಸ್ಮಾರ್ಟ್ಫೋನ್ಸ್ ಯೂಸಿಂಗ್ ಅವರ್ ವಾಯ್ಸ್ ಕಮಾಂಡ್ಸ್. ದ ಲೇಟೆಸ್ಟ್ ಐಫೋನ್ ಅಲ್ಲಿ ಇಫ್ ಯು ಸೇ ಎನಿಥಿಂಗ್ ದಟ್ ಮೊಬೈಲ್ ವಿಲ್ ರೆಸ್ಪಾಂಡ್. ಶೋ ಮಿ ದ ಕಾಂಟ್ಯಾಕ್ಟ್ ಆಫ್ ಅಜಯ್ ಶಾಸ್ತ್ರಿ ಅಂತ ನೀವು ನಿಮ್ಮ ಮೊಬೈಲ್ ಸೇವ್ ಆಗಿ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಮೊಬೈಲ್ ತೋರಿಸುತ್ತೆ. ನನ್ನ ನಂಬರ್ ಸೇವ್ ಆಗಿರ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ. ಶೋ ಮಿ ದ ಕಾಂಟ್ಯಾಕ್ಟ್ ಆಫ್ ಅಜಯ್ ಶಾಸ್ತ್ರಿ ಅಂತ ನೀವು ನಿಮ್ಮ ಮೊಬೈಲ್ಗೆ ಹೇಳಿದ್ರೆ ನಿಮ್ಮ ಮೊಬೈಲ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೋರಿಸುತ್ತೆ. ದಟ್ ಈಸ್ ವಾಯ್ಸ್ ರೆಕಗ್ನಿಷನ್. ಓಕೆ, ದಟ್ ಈಸ್ ಒನ್ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕಂಪ್ಯೂಟರ್ಸ್ಗಳು, ಈಗಿನ ಹೊಸ ಸ್ಮಾರ್ಟ್ ಫೋನ್ಗಳು ಬುದ್ಧಿಯನ್ನ, ಇಂಟೆಲಿಜೆನ್ಸ್ ಅನ್ನ ಕಲಿತಾ ಇದ್ದಾವೆ. ಓಕೆ, ಇದು ಹೇಗೆ ಕಲಿತಾ ಇದೆ? ಸಣ್ಣ ಮಕ್ಕಳನ್ನ, ಸಣ್ಣ 1 ವರ್ಷದ 6 ತಿಂಗಳ ಮಕ್ಕಳನ್ನ ನೋಡಿದ್ರೆ ಅದು ಹೇಗೆ ಕಲಿತಾ ಇದೆ? ಇಟ್ ಲರ್ನ್ಸ್ ಬೈ ಇಟ್ ಸೆಲ್ಫ್. ಅಂಬೆಗಾಲಿಡುತ್ತಾ ಬರುತ್ತೆ, ಗೋಡೆಗೆ ಕೈ ಕೊಟ್ಟು ನಿಲ್ಲಕ್ಕೆ ಟ್ರೈ ಮಾಡತ್ತೆ, ವಿಂಡೋದ ರಾಡ್ ಇದ್ರೆ ಅದಕ್ಕೆ ಕೈ ಕೊಟ್ಟು ನಿಲ್ಲಕ್ಕೆ ಟ್ರೈ ಮಾಡತ್ತೆ, ಬೀಳತ್ತೆ, ಕರೆಕ್ಟ್, ಬಿದ್ದ ಮತ್ತೆ ವಾಪಸ್ ನಿಲ್ಲಕ್ಕೆ ಟ್ರೈ ಮಾಡುತ್ತೆ. ಈ ತರ ಅದು 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಕರೆಕ್ಟ್ ಆಗಿ ನಡಲಿಕ್ಕೆ ಟ್ರೈ ಮಾಡುತ್ತೆ. ಪ್ರೊನೌನ್ಸಿಯೇಷನ್ಸ್, ವಾಯ್ಸ್, ಮಾತಾಡೋದನ್ನ ಕಲಿತಾ ಹೋಗುತ್ತೆ. ಅದರಷ್ಟೇ ಕಲಿತಾ ಹೋಗುತ್ತೆ. ಸರೌಂಡಿಂಗ್ಸ್ ಅನ್ನು ನೋಡಿಕೊಂಡು ಕಲಿತಾ ಹೋಗುತ್ತೆ. ತಪ್ಪು ಮಾಡುತ್ತಾ ಕಲಿತಾ ಹೋಗುತ್ತೆ. ಅದೇ ತರ ಕಂಪ್ಯೂಟರ್ಸ್ ಕೂಡ ಸರೌಂಡಿಂಗ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನ ಅದು ಕಲಿತಾ ಹೋಗುತ್ತೆ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಸೊ ಹೀಗೆ ಮಾಡಬಾರ್ದು. If I make this, this mistake will happen, so I will not repeat again. ನಾವು ಒಂದು ತಪ್ಪನ್ನು ಮಾಡಿದ್ರೆ ನಮ್ಗೆ ಏನೋ ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ, ಅದರಿಂದ ಏನೋ ತಪ್ಪಾಗುತ್ತೆ, ಅದನ್ನ ರಾಂಗ್ ಆಗುತ್ತೆ ಗೊತ್ತಾ, ಆ ಮಿಸ್ಟೇಕ್ ಅನ್ನ ಮಾಡೋದಿಲ್ಲ ಅಲ್ವಾ. ಅದೇ ತರ ನಮಗೆ ಬುದ್ಧಿ ಬರುತ್ತೆ ಅಲ್ವಾ. ಹಾಗೇನೆ ಕಂಪ್ಯೂಟರ್ಸ್ ಕೂಡ ಮಿಸ್ಟೇಕ್ಸ್ ಅನ್ನ ಮಾಡುತ್ತೆ, ಲರ್ನ್ ಮಾಡುತ್ತೆ. ಮಿಸ್ಟೇಕ್ಸ್ ಅನ್ನ ಮಾಡುತ್ತೆ, ಲರ್ನ್ ಮಾಡುತ್ತೆ. ಹ್ಯೂಮನ್ಸ್ ಹತ್ರ ಯಾವ ರೀತಿ ಇಂಟೆಲಿಜೆನ್ಸ್ ಇದೆಯೋ ಅದೇ ತರ ಕಂಪ್ಯೂಟರ್ಸ್ ಕೂಡ ಇಂಟೆಲಿಜೆನ್ಸ್ ಅನ್ನ ಇವಾಗ ಪಡ್ಕೊಳ್ತಾ ಇದ್ದಾವೆ. ಸೊ ದಿಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಇನ್ 5th ಜನರೇಷನ್ ಕಂಪ್ಯೂಟರ್. ಕೃತಕವಾಗಿ ಅದಕ್ಕೆ ಬುದ್ಧಿ ಶಕ್ತಿ ಬರ್ತಾ ಇದೆ. ಮತ್ತೆ ಒಂದು ಗೋಲ್ ಆಫ್ ದಿಸ್ 5th ಜನರೇಷನ್ ಕಂಪ್ಯೂಟರ್ ಈಸ್ whether it responds to natural language. ನಾವು ಮಾತಾಡುವಂತಹ ಭಾಷೆಗಳು ಅದಕ್ಕೆ ಅರ್ಥ ಆಗತ್ತಾ? ಕಂಪ್ಯೂಟರ್ನ ಆಪರೇಟ್ ಮಾಡಬೇಕಿದ್ರೆ ನಾನು ಅವತ್ತೇ ಹೇಳಿದ್ದೆ, ನೀಡ್ಸ್ ಎ ಸ್ಪೆಷಲ್ ಲ್ಯಾಂಗ್ವೇಜ್ ಕಾಲ್ಡ್ ಎಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದನ್ನ ಎಲ್ಲರೂ ಕಲಿಯಕ್ಕಾಗಲ್ಲ, ಇಂಜಿನಿಯರ್ಸ್ ಕಲಿತಾರೆ, ಓಕೆ, ಬಟ್ ನಾರ್ಮಲ್ ಪೀಪಲ್ ಏನ್ ಮಾಡ್ಬೇಕಪ್ಪ? ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು 5th ಜನರೇಷನ್ ಕಂಪ್ಯೂಟರ್ಸ್ ನಲ್ಲಿ whether is it possible to what? Whether is it possible for a computer to understand natural language or human language? ನಾನು ಕನ್ನಡದಲ್ಲೇ ಮಾತಾಡಿದ್ರು, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು, ಹಿಂದಿಯಲ್ಲಿ ಮಾತಾಡಿದ್ರು, ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಕಂಪ್ಯೂಟರ್ಗೆ ಅರ್ಥ ಆಗಬೇಕು. ಅಂತ ಕಂಪ್ಯೂಟರ್ಸ್ ಅನ್ನ ಇವಾಗ ಡೆವಲಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಡೋಂಟ್ ನೋ, ಆ ಕಂಪ್ಯೂಟರ್ಗಳು ಬರತ್ತೆ ಒಂದು ದಿನ. ನಾವು ನಾರ್ಮಲ್ ಆಗಿ ಯಾವ ತರ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ ಅದೇ ತರ ಕಂಪ್ಯೂಟರ್ಸ್ ಜೊತೆ ನಾವು ಮಾತಾಡುವಂತಹ ಕಂಪ್ಯೂಟರ್ಸ್ಗಳು ಬರುತ್ತೆ. ಹೆಚ್ಚು ವರ್ಷ ಇಲ್ಲ, ಓಕೆ. ಅಂತ ಕಂಪ್ಯೂಟರ್ ನಾನು ಹೇಳೋದಿಷ್ಟೇ ನೋಡಿ, PCMs ತಗೊಂಡಿದ್ದೀರಿ ನೀವು ಕೆಲವರು ಇಲ್ಲಿ. ಅಂತಹ ಕಂಪ್ಯೂಟರ್ಸ್ ಅನ್ನ ಡೆವಲಪ್ ಮಾಡುವಂತಹ ಇಂಜಿನಿಯರ್ಸ್, ಸಾಫ್ಟ್ವೇರ್ ಹಾರ್ಡ್ವೇರ್ ಇಂಜಿನಿಯರ್ಸ್ ನಮ್ಮ ಕಾಲೇಜು ಮಕ್ಕಳ ಆಗಬೇಕು ಅಂತ ನಂದೊಂದು ಸಣ್ಣ ಡ್ರೀಮ್ ಇದೆ. ನೀವು ಆ ಡ್ರೀಮ್ ಅನ್ನ, ಆ ಒಂದು ನನ್ನ ಇಚ್ಛೆಯನ್ನ ನೀವು ನೆರವೇರಿಸಿ ಕೊಡ್ತೀರಿ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ನಿಮ್ಮ ಕೈಯಲ್ಲಿದೆ. 5th ಜನರೇಷನ್ ಇನ್ನಷ್ಟು ಇವಾಲ್ವ್ ಆಗ್ತಾ ಇದೆ, ಹೊಸ ಟೆಕ್ನಾಲಜಿ ನಿಮ್ಮ ಕೈಲಿದೆ, ಓಕೆ.
ಹೊಸ ಹೊಸತನ ಕಲಿತಾ ಇರಿ. ರಜೆ ಇದೆ ಅಂತ ಮಜಾ ಮಾಡಬೇಡಿ. ಗೊತ್ತಿಲ್ಲ ಇನ್ನು ಎಷ್ಟು ದಿನದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಸದ್ಯದಲ್ಲೇ ಸ್ಟಾರ್ಟ್ ಆಗ್ಲಿಕ್ಕಿದೆ. ಓಕೆ, ಕಾನ್ಸೆಪ್ಟ್ಸ್ ಅನ್ನ ಕಲಿರಿ. ಯಾವುದೇ ಡೌಟ್ಸ್ ಇದ್ರೆ 9902194905 ಈ ನಂಬರ್ಗೆ ಕಾಲ್ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್. We will meet in the next class. Thank you.